ಹಾಲು ಕಣಿವೆ ಬಯಲು ಸುತ್ತಿ ಸುಳಿದಂತೆ ಭಾರತಿ ಭಾರತಿ ಬಿಂದು ಬಿಂದು ಹನಿ ಭೂಯನು ಸೇರಿ ತುಂಬಿತು ಚೇತನ ಮಣ್ಣಲಿ ಬೀಜ ಕಣ್ಣನು ತೆರೆದು ಅರಳಿತು ಭುವನ ಇವರು ಜೀವದರೆ ಪಾತ್ರ ಅರಿತ ನೀರೇ ಇದು ಪ್ರೇಮ ಅನುರಾಗ ನೀರಿ ಎದಗು ಎದಗು ಮಾತು ಮೌನ ಹರಿದಂತೆ ಭಾರತಿ ಭಾರತಿ ಮನುಷ್ಯ ಓ ಅಜ್ಜಿ ಬಾರ್ಲ ಗೌರಮ್ಮಜ್ಜಿ ನಿನ್ನನ್ನೇ ಹುಡುಕ್ತಾ ಇದ್ದೆ. ಹೌದೇನ್ಲ ಯಾಕ್ ಮಗ ಯಾಕೆ ಯಾಕೂ ಇಲ್ಲ, ಸುಮ್ನೆ ಗುಡ್ ಮಾರ್ನಿಂಗ್ ಹೇಳೋಣ ಅಂತ ಬಂದೆ. ಮನೋಜ ನನಗೂ ಒಂದ್ ಮೊಬೈಲ್ ಕೊಡ್ಸೋ. ನಿಂಗೆ ಯಾಕೆ ಅಜ್ಜಿ ಮೊಬೈಲು ಆಪರೇಟ್ ಮಾಡಕ್ ಬರತ್ತಾ ನಿಂಗೆ? ಹೇಳ್ಕೊಡೋ ಕಲ್ತ್ಕೋತೀನಿ. ನಿಂಗೆ ಇಂಗ್ಲಿಷ್ ಬರಲ್ವಲ್ಲ? ಹೇಳ್ಕೊಡೋ ಅದನ್ನು ಕಲ್ತ್ಕೋತೀನಿ. ಸರಿ, ನೀನ್ ಯಾರಿಗ್ ಮಾಡ್ಬೇಕು ಫೋನು? ನಮ್ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ತೀನಿ. ಓ ಬಾಯ್ ಫ್ರೆಂಡ್ಸ್ಗ? ಹೋಗಲ್ಲ, ಅವಕ್ ನಾನ್ಯಾಕೋ ಮಾಡ್ಲಿ, ಮಿಸ್ ಕಾಲ್ ಕೊಟ್ರೆ ಸಾಕು, ಅವೇ ಮಾಡುತ್ತವೆ. ಹಾಲ್ಟೆ ಹೊಡಿತಾ ಇದ್ದೀರಾ? ಗಂಟೆ 9, ಮನೆ ಕೆಲಸ ಎಲ್ಲ ಹಾಗೆ ಬಿದ್ದಿದೆ, ಕತ್ತೆ ಮೇಯಿಸ್ತಾ ಇದ್ದೀರಾ? ಅಜ್ಜಿ ಬರ್ಲಾ? ಏ ಗೌರಿ ನಿಂತ್ಕೊಳ್ಳೆ. ಏನು ನೀನು ನನ್ನ ಸೊಸೆ, ನನಗೆ ಮರ್ಯಾದೆ ಕೊಡದೆ ಬೆನ್ನು ತೋರಿಸ್ಕೊಂಡು ಹೋಗ್ತಾ ಇದ್ದೀಯಾ? ವಯಸ್ಸಾದವ್ರ ಜೊತೆಗೆ ನನಗೇನ್ ಕೆಲ್ಸ? ಓಹೋ, ನೀನಿನ್ನೂ ಆರ್ಯದ ಹುಡುಗಿ ಅಂತ ತಿಳ್ಕೊಂಡಿದ್ದೀಯಾ? ಅಕ್ಕಪಕ್ಕದಲ್ಲಿ ಬ್ಯೂಟಿ ಪಾರ್ಲರ್ ಇದ್ದಿದ್ರೆ ಅಲ್ಲಿಗೂ ಹೋಗ್ತಿದ್ದೆ. ಮನೆತನದ ಮಾನ ಮರ್ಯಾದೆ ಗೊತ್ತಿಲ್ಲ, ಇಷ್ಟು ವಯಸ್ಸಾದ್ರೂ ಗಾಂಭೀರ್ಯ ಕಲ್ತಿಲ್ಲ. ನಿನ್ನ ಸೊಸೆಯಾಗಿ ತಂದು ತೆಪ್ ಮಾಡ್ದೆ. ನಿನ್ನಂಥ ಅತ್ತೆ ಮನೆಗೆ ಬಂದ್ಬಿಟ್ಟು ನಾನು ಚೆಕ್ ಮಾಡ್ಬಿಟ್ಟೆ. ಏಯ್, ಅಮ್ಮ 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 ಕಾಣಿಸ್ತಾನೆ ಇಲ್ವಲ್ಲ? ಸವಿ, ಅಮ್ಮ ಎಲ್ಲೇ? ಯಾಕೆ ಗುರಾಯಿಸ್ತಾ ಇದೀಯಾ? ಓ ಸಾರಿ 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 ಸಾರಿ, ನೆನಪಿದೆ ನಂಗೆ. ದೇವ್ರು ಕೊಟ್ಟ ತಂಗಿ, ದಿನಕ್ಕೊಂದು ಚಾಕ್ಲೇಟು, ಖಾಲಿ ಆಗೋದು ಪಾಕೆಟ್. ಥ್ಯಾಂಕ್ ಯು. ನಿಮ್ ವಸೂಲಿ ನೀವು ಮಾಡ್ಕೊಂಡ್ರಲ್ಲ, ಈಗ ಹೇಳಿ ತಾಯಿಯವ್ರು ಎಲ್ಲಿದ್ದಾರೆ ಅಂತ. ದೇವ್ರ ಮನೇಲಿ ಪೂಜೆ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ಒಳ್ಳೆಯವ್ರಿಗೆಲ್ಲ ಒಳ್ಳೇದಾಗ್ಲಿ, ಕೆಟ್ಟವರೆಲ್ಲ ಒಳ್ಳೆಯವರಾಗ್ಲಿ.
ನೀನಿಟ್ಟಿರೋ ಈ ಮನೆ ಸದಾ ನಗ್ನಗ್ತಾ ಇರೋ ಥರ ಆಶೀರ್ವಾದ ಮಾಡಪ್ಪ ಲಕ್ಷ್ಮೀ ವೆಂಕಟೇಶ್ವರ. ಅಮ್ಮ ಸ್ವಲ್ಪ ಲೇಟ್ ಆಯ್ತು. ಹಾಲೆಲ್ಲ ತಂದಿಟ್ಟಿದ್ದೀನಿ. ನಿಂಗೇನಾದ್ರೂ ಹೊರಗೆ ಹೋಗೋದಿದ್ಯಾ? ಬೇರೆನಾದ್ರೂ ಕೆಲಸ ಇದ್ರೆ ಹೇಳಮ್ಮ. ಆಮೇಲೆ ಅಂಗಡಿಗೆ ಹೋಗಿ ಬರ್ಲಾ? ಏ ಮನೋಜ, ನಿನ್ ತಾಯಿ ತಂಗಿ ಅಪ್ಪ ಅಣ್ಣ ತಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತೀಯ. ಇನ್ನಿನ್ ಕಟ್ಕೊಳ್ಳೋ ಹೆಂಡ್ತಿನ ಹೂವಿನ ಮೇಲೆ ನಡೆಸ್ತೀಯೋ ಏನೋ. ಹಂಗೆ ಕೆಂಪಾಗೋಯ್ತು ಮುಖ. ಯಾರನ್ನ ನೆನೆಸ್ಕೊಂಡೆ ಮನೋಜಣ್ಣ? ಯಾರು ಇಲ್ಲಪ್ಪ. ಏ ಸವಿತಾ, ಬಿಡ್ಬೇಡ ಅವನ್ನ. ಮನೋಜಣ್ಣ ಸುಳ್ಳು ಹೇಳ್ತಾ ಇದ್ದಾನೆ. ಯಾರು ಅಂತ ಕೇಳು. ಹೇಳೋ ಮನೋಜಣ್ಣ, ಯಾರಿದ್ದಾರೆ ಮನ್ಸಲ್ಲಿ? ಯಾರು ಇಲ್ಲ ಅಂತ ಹೇಳಿಲ್ವಾ? ಹೇಳೋಣ. ಸುಮ್ಮನಿದ್ರೆ ಸರಿ. ಇವಾಗ ಕೇಳಕ್ಕ, ಪರವಾಗಿಲ್ಲ ಕೇಳು. ಅದೇನೋ ಕೇಳ್ಬೇಕಂತಿದ್ಯಲ್ಲ, ಕೇಳು. ಮನೋಜ್ ಮನೇಲಿ ಸಾಕು ಮಗ ಒಬ್ಬ ಇದ್ದಾನೆ ಅಂತ ಕೇಳಿದ್ದೀನಿ. ಯಾರದು ಅಂತ ಕೇಳ್ತಾ ಇದ್ಯಾ? ಅದು ಅವನೇ, ಮನೋಜನೇ, ಅವ್ರ ಸಾಕು ಮಗ. ಯಾಕಕ್ಕ? ಮನೋಜ್ ತಂದೆ ತುಂಬಾ ಸಂಪ್ರದಾಯಸ್ಥರು. ನನ್ನ ಮನೋಜ್ ಲವ್ಗೆ ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾ ಇದ್ಯಾ? ಅಕ್ಕ, ನೀನೇ ಹೀಗೆದ್ರುಕೊಂಡ್ರೆ ನಾನೇನ್ ಮಾಡ್ಲಿ ಹೇಳು? ಏನು ಎಲ್ರು ಇಷ್ಟೊಂದು ಮೌನವಾಗಿದ್ದೀರಾ? ಏ ಮನೋಜ, ಈ ನಡುವೆ ಎಲ್ಲೋ ಕೈಗೆ ಸಿಗ್ತಲ್ಲ ನೀನು? ಹಾಗೇನಿಲ್ಲಪ್ಪ. ಮನೋಜ ಮನೆಯವ್ರ ಎಲ್ಲರ ಹತ್ರ ತಮಾಷೆ ಮಾಡ್ಕೊಂಡಿರ್ತಾನೆ. ನಿಮ್ಮನ್ನ ನೋಡಿದ ತಕ್ಷಣ ಗಪ್ ಚಿಪ್. ಯಾಕೆ, ನೀವ್ ಅವನ್ನ ಹೆದರ್ಸಿದ್ರಾ? ಏನೋ ಮನೋಜ, ನಾನ್ ನಿನ್ಗೆ ಹೆದರ್ಸಿದ್ನೇನೋ? ಇಲ್ಲಪ್ಪ, ಅದ್ ಭಯ ಅಲ್ಲ, ಗೌರವ. ಅನಾಥವಾಗಿ ಬೀದಿಲ್ ಬಿದ್ದಿದ್ ಎಳೆ ಮಗುನ ಮನೆಗೆ ಎತ್ಕೊಂಡ್ ಬಂದ್ ಸಾಕಿ ಇಷ್ಟು ದೊಡ್ಡವನಾಗಿ ಮಾಡಿದ್ದೀರಾ. ನಿಮ್ಮ ಹತ್ರ ಸಲ್ಗೆಯಿಂದಿರಕ್ಕಾಗತ್ತಪ್ಪ. ಅನಾಥ ಅನಾಥ ಅಂತ ಯಾಕೋ ಹೇಳ್ತೀಯ? ನನಗೆ ಶರತ್ ಹೇಗೋ ಭರತ್ ಹೇಗೋ ಹಾಗೆ ನೀನು. ನನಗೆ 3 ಜನ ಗಂಡು ಮಕ್ಕಳು ಕಣೋ, ಇದೇ ಸತ್ಯ, ಗೊತ್ತಾಯ್ತಾ?
ಯಾಕ್ರಮಪ್ಪ ಗಾಡಿ ತಳ್ಕೊ ಬತ್ತಿದ್ಯಾ? ಪೆಟ್ರೋಲ್ ಇಲ್ವಾ ಗಾಡಿಲಿ? ಅಯ್ಯೋ ಇತ್ತು ಕಣಪ್ಪ, ಈಗ ತೀರೋಯ್ತು ಅಷ್ಟೇ. ಈ ನನ್ನ ಮಕ್ಳಿಗೆ ಬೇರೆಯವ್ರ ಬಗ್ಗೆ ಮಾತಾಡಕ್ಕೆ ನಾಲ್ಕು ಬಾಯಿ ಇರ್ತದೆ. ಪೆಟ್ರೋಲ್ ಉಳಿಸ್ಕೊಳ್ಳೋಣ ಅಂತ ತಳ್ಕೊಂಡ್ ಬರ್ತಿದ್ನಪ್ಪ. ಅಲ್ಲ, ದಿನ ಇಷ್ಟು ದೂರ ತಳ್ಕೊಂಡ್ ಬಂದ್ರೆ 1 ಲೋಟ ಪೆಟ್ರೋಲ್ ಉಳಿಯುತ್ತೆ. ವಾರಕ್ಕೆ 1 ತಪ್ಪಲೆ, ತಿಂಗಳಿಗೆ 1 ಹಂಡೆ ಪೆಟ್ರೋಲ್ ಉಳಿಯುತ್ತೆ. ಅಯ್ಯೋ, ಈ ಜನಕ್ಕೆ ಬುದ್ಧಿನೇ ಇಲ್ಲ. ಅಯ್ಯೋ ಅನ್ನ ಮಾಡಕ್ರವ, ಹೊಟ್ಟೆಗೆ ಊಟ ಮಾಡು ಅಂತ ಮೂಟೆ ಅಕ್ಕಿ ತಂದು ಹಾಕಿದ್ರೆ ಅದನ್ನೆಲ್ಲ ಹೊಸಲ್ ಮೇಲೆ ಚೆಲ್ಲಿ ಇರುವೆ ಗೊತ್ತುಗಳಿಗೆ ಊಟ ಹಾಕ್ತಿರಲ್ಲ. ಅಕ್ಕಿ ಎಲ್ಲ ಏನಾಯ್ತಪ್ಪ? ಅದಕ್ಕೆ ಯಾಕೆ ಹಾಗಾಡ್ತಿದ್ದೀರಾ? ಅದು ಪೂಜೆ ಮಾಡಿರೋ ಅಕ್ಷತೆ. ಪೂಜೆ ಮಾಡಕ್ ಕೈ ಮುಗಿದ್ರೆ ಸಾಕು. ಅಕ್ಕಿ ಹಾಕ್ಬೇಕು. 1 ಇಡಿ ಅಕ್ಕಿ ಬೆಲೆ 2 ರೂಪಾಯಿ. ದಿನಕ್ಕೆ 2 ಇಡಿ ಅಕ್ಕಿ ಅಂದ್ರೆ ತಿಂಗಳಿಗೆ 60 ಇಡಿ ಆಯ್ತು. ವರ್ಷಕ್ಕೆ 12 ಆರ್ಲಿ 72. ಅಯ್ಯೋ 720 ರೂಪಾಯಿ ಆಯ್ತು. ಇದನ್ನೆಲ್ಲ ನಿಮ್ಮ ಅಪ್ಪ ತಂದು ಹಾಕ್ತಾನ? ನೀವೇ ಅಲ್ವಾ ತಂದು ಹಾಕಿ. ಎದುರುತ್ರ ಕೊಡ್ತೀನಿ ರಸ್ಮಣಿ. ಅಯ್ಯೋ ಅಕ್ಕಿ ಎಲ್ಲ ಚೆಲ್ಬಿಡ್ತಲ್ಲ. ಮನೋಜನ್ ಮನೆ ನೋಡಿದ್ರೆ ದೊಡ್ಡ ಮನೆತನ, ನಮ್ಮನೆ ನೋಡಿದ್ರೆ ಈ ಸ್ಥಿತಿ. ನಿಜವಾಗ್ಲೂ ನಮ್ಮಿಬ್ರಿಗೂ ಮದ್ವೆ ಆಗುತ್ತಾ ಅಕ್ಕ? ಲೇ ಜಯಮಣಿ, ನಾಳೆನೂ ಇದನ್ನೇ ಹಾಕು. ಹೊಸ್ತು ಹಾಕಿ ವೇಸ್ಟ್ ಮಾಡಬೇಡ. ಮಕ್ಕಳೆಲ್ಲ ಹೆಗ್ಲೆತ್ರಗ್ ಬೆಳೆದಿದ್ದಾರೆ. ಮದ್ವೆ ಮಾಡ್ಬೇಕು. ನೀವು ನೋಡಿದ್ರೆ ಸುಮ್ಮನಾಗ್ಬಿಟ್ಟಿದ್ದೀರಾ. ಎಲ್ಲ ಕೆಲಸ ನಾನೇ ಮಾಡಕ್ಕಾಗತ್ತಾ? ಮನೋಜಂಗ್ ಮುಂಚೆ ಬರ್ತಂಗ್ ಮದ್ವೆ ಮಾಡ್ಬೇಕು. ಅವನ್ ನೋಡಿದ್ರೆ ಬೇಡ ಬೇಡ ಅಂದ್ರೂ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಊರ್ ಬಿಟ್ಟು ಊರಲ್ಲಿ ಇರ್ತಾನೆ. ಬರುತ್ತೆ, ಎಲ್ಲದಕ್ಕೂ ಟೈಮ್ ಬರುತ್ತೆ. ನೀ ಬಾಯಲ್ಲಿ ಆಡ್ತೀಯ, ನಾನು ಆಡೋದಿಲ್ಲ ಅಷ್ಟೇ. ನಮ್ಮಪ್ಪ ಕಣ್ಣು ಬಿಟ್ರೆ ಇಬ್ರು ಮದ್ವೆನೂ ಒಂದೇ ಮಂಟಪದಲ್ಲಿ ಆಗುತ್ತೋ ಏನೋ, ಯಾರಿಗ್ ಗೊತ್ತು? ಒಂದ್ಸಲ ಕವಡೆ ಹಾಕಿ ನೋಡ್ರಿ. ಭರತನ್ ಕಟ್ಕೊಳ್ಳೋ ಹುಡುಗಿ ಹೆಸರು ಬಾಯಿಂದ ಶುರು ಆಗುತ್ತೆ. ಅಪ್ಪ, ಹಂಗೆ ಮನೋಜಣ್ಣ ಕಟ್ಕೊಳ್ಳೋ ಹುಡುಗಿ ಹೆಸರು ಯಾವ ಅಕ್ಷರದಿಂದ ಬರುತ್ತೆ ನೋಡಪ್ಪ. ಸುಮ್ಮನಿರ ಸಭೆ. ಸುಮ್ಮನಿರೋ, ನಿನಗೆ ಗೊತ್ತಾಗಲ್ಲ. ನಿನ್ನ ಹೆಸರು ಅಣ್ಣ ಇವಾಗ? ಮನೋಜನ್ ಕಟ್ಕೊಳ್ಳೋ ಹುಡುಗಿ ಹೆಸರು
ಬಾಯಿಂದ ಶುರುವಾಗುತ್ತೆ. ಆಹಾ ಕಳ್ಳ. ಬಾಯಿಂದ ಅಂದ್ರೆ ಯಾವ್ಯಾವ ಹೆಸರಿದೆ? ಭುವನೇಶ್ವರಿ, ಭಾಮಾಮಣಿ, ಭಾಗ್ಯಲಕ್ಷ್ಮಿ, ಭುವನ, ಭಾರತಿ. ಮನೋಜ, ಭಾರತಿಗೆ ಒಳ್ಳೆ ಗಂಡಿದ್ಯಂತೆ. ಫೋಟೋ ಜಾತಕ ತಗೊಂಡು ಇವತ್ತೇ ಮನೆಗೆ ಬರ್ತೀನಿ ಅಂತ ಬ್ರೋಕರ್ ಸುಬ್ಬಣ್ಣ ಹೇಳಿದಾನೆ. ಅಯ್ಯಯ್ಯಯ್ಯಯ್ಯಯ್ಯೋ, ಯಾರು? ಸುಬ್ಬಣ್ಣನ? ಅವನ್ಯಾಕೆ ನಮ್ಮ ಮನೆಗೆ ಬರ್ಬೇಕು? ಭಾರತಿಗೆ ಮದುವೆ ಆಗೋದಕ್ಕೆ ಮದುವೆ ಆಗೋನ್ ಬರ್ತಾನೆ, ತಾಳಿ ಬೀತಾನೆ, ಕರ್ಕೊಂಡು ಹೋಗ್ತಾ ಇರ್ತಾನೆ. ಸುಬ್ಬಣ್ಣ ಯಾಕೆ ಬರ್ಬೇಕು? ಸುಬ್ಬಣ್ಣ ನಮ್ಮ ಭಾರತಿನ ಮದುವೆ ಆಗ್ತಾನ? ಸುಬ್ಬಣ್ಣಂತೆ ಗುಬ್ಬಣ್ಣಂತೆ. ಸುಬ್ಬಣ್ಣನ ಬರೋದು ಬೇಡ, ಗುಬ್ಬಣ್ಣನ ಬರೋದು ಬೇಡ. ಯಾಕ್ರಿ ಹೀಗಾಡ್ತೀರಾ? ಬ್ರೋಕರ್ ಬಂದ್ರೆ ತಾನೆ ಹುಡ್ಗನ್ ಹುಡ್ಕಕ್ಕಾಗೋದು. ಋಣ ಕೂಡ್ ಬಂದ್ರೆ ಕಟ್ಕೊಳ್ಳೋನು ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾನೆ. ಬ್ರೋಕರ್ ಬಂದ್ರೆ ಅವನ್ ಕಮಿಷನ್ನು, ಛತ್ರದ ಬಾಡಿಗೆ, ಕವಳದ ಖರ್ಚು, ಇದನ್ನೆಲ್ಲ ನಿಮ್ಮ ಅಪ್ಪನ ಮನೆಯವ್ರು ಕೊಡ್ತಾರ? ಅದನ್ನೆಲ್ಲ ಮಾಡದೇ ಇದ್ರೆ ಮದ್ವೆ ಹೇಗಾಗತ್ತೆ? ನೋಡು, ಹಣೆಯಲ್ಲಿ ಬರ್ದಿದ್ರೆ ಆಗುತ್ತೆ. ಒಟ್ನಲ್ಲಿ ಬ್ರೋಕರ್ ಸುಬ್ಬಣ್ಣ ನಮ್ಮ ಮನೆ ಒಳಗಡೆ ಕಾಲಿಡಬಾರ್ದು, ಅವನಿಗೆ ಕಾಫಿ ತಿಂಡಿ ವಗೈರೆ ವಗೈರೆ ಕೊಡಬಾರ್ದು. ಏ ಸಂಜನಾ, ಬಾರೇಲಿ. ಏನಪ್ಪ ನೀನು ನೆಮ್ಮದಿಯಾಗಿ ಓದ್ಕೊಳ್ಳಕ್ಕೂ ಬಿಡಲ್ಲ ಅಂತೀಯಲ್ಲ? ನೋಡಮ್ಮ ಸಂಜನಾ, ಪೇಪರ್ ಕಡ್ಡಿ, ಟಿನ್ನು, ಡಬ್ಬ, ಮುಚ್ಚಳ ಎಲ್ಲ ತೆಗೆದಿಟ್ಟಿದ್ದೀನಿ. ಪೇಟೆಗೆ ಹೋಗುವಾಗ ಇದನ್ನು ಗುಜರಿ ಅಂಗಡಿ ಕೊಡು, ಅರ್ಧ ಕೆಜಿ ಬಟಾಣಿ ಕೊಡ್ತಾನೆ, ಜೋಪಾನವಾಗಿ ತಗೊಂಬಾ. ಜಯಮಣಿ, ನಾಳೆ ಬೆಳಗ್ಗೆ ತಿಂಡಿ ಮಾಡಬೇಡ, ಎಲ್ರಿಗೂ ಬಟಾಣಿನ ಕೊಡು. ಒಂದು ಹೊತ್ತಿನ ತಿಂಡಿ ಖರ್ಚು ಉಳಿಯುತ್ತೆ. ತಿಂಡಿಗೆ ಬಟಾಣಿನ? ಅಯ್ಯಯ್ಯ, ಯಾಕಮ್ಮ? ತಿಂದ್ರೆ ಹೊಟ್ಟೆ ತುಂಬಕ್ಕಿಲ್ಲ ಅಂತದ? ನಾನು ಹಗಲಿಡೀ ದುಡಿದು 4 ಕಾಸು ಸೇರ್ಸೋದು. ನಿಮಗೆ ಬ್ರೋಕರ್ ಅಂತ, ಬ್ರೋಕರ್. ಅಮ್ಮ, ಅಪ್ಪಂಗೆ ಏನಾರು ತಲೆ ಕೆಟ್ಟಿದ್ಯಾ? ನಿಮ್ಮ ಅಪ್ಪಂಗೆ ತಲೆ ಕೆಟ್ಟಿಲ್ಲ, ನನ್ ತಲೆ ಕೆಟ್ಟು ಹೋಗಿದೆ. ಹಲೋ. ಹಲೋ. ಏನಿವತ್ತು ಇಷ್ಟು ಬೇಗ ಕಾಲ್ ಮಾಡ್ಬಿಟ್ಟಿದ್ಯಾ? ಒಂದು ವಿಷಯ ಹೇಳ್ಬೇಕಾಗಿತ್ತು. ಗೊತ್ತಿದೆ, ಹೇಳ್ಬೇಕಾಗಿರೋ ವಿಷಯ ಬಿಟ್ಟು ಬೇರೆಲ್ಲ ಹೇಳ್ತೀಯ. ನಮ್ಮಪ್ಪ ಕವಡೆ ಶಾಸ್ತ್ರ ಹೇಳ್ತಾರೆ, ಗೊತ್ತಾ? ಗೊತ್ತಿಲ್ಲಪ್ಪ. ಎಲ್ರಿಗೂ ಹೇಳಲ್ಲ, ಮನೆಯವ್ರಿಗೆ ಮಾತ್ರ ಹೇಳ್ತಾರೆ. ಏನ್ ಹೇಳಿದ್ರಿ ಇವಾಗ? ನಾನ್ ಕಟ್ಕೊಳ್ಳೋ ಹುಡುಗಿ ಹೆಸರು ಯಾವ ಅಕ್ಷರದಿಂದ ಶುರುವಾಗತ್ತೆ ಅಂತ ಕವಡೆ ಹಾಕಿ ಹೇಳಿದ್ರು. ಯಾವ ಅಕ್ಷರದಿಂದ ಅಂತ? ಬಾಯಿಂದ. ಬಾನ? ಹೇಗವಳೋ ಎಲ್ಲವಳೋ ಏನೋ. ಚೆ 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 ಚೆ, ಎಂತ ಕೆಲ್ಸ ಆಗೋಯ್ತು. ಮುಂಚೆನೆ ಗೊತ್ತಿದ್ರೆ ನಾನು ನಿಮ್ಮ ಅಪ್ಪನ ಹತ್ರ ಕೇಳ್ಬೋದಿತ್ತಾ? ನಿನಗ್ ಶಾಸ್ತ್ರ ಹೇಳೋಕೆ ಅಪ್ಪಾಯ ಹಾಕ್ಬೇಕು, ನಾನೇ ಇಲ್ವಾ? ಹೇಳ್ತೀನಿ ಕೇಳು. ಮತ್ತೆ ಹೇಳಿ ಸ್ವಾಮಿಗಳೇ. ಮನೋಜಣ್ಣ, ಅಮ್ಮ ಕರೀತಾ ಇದ್ದಾಳೆ. ಹಲೋ ಹಲೋ, ಇದೇನು ಏನು ಮಾತಾಡ್ತಾನೆ ಇಲ್ಲ? ಕಾಲೇ ಕಟ್ಟಾಗಿದೆ.